ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ? ನಾನು ಆರಾಮಿದ್ದೀನಿ. ಇವು ಬಂದ್ಬಿಟ್ಟು ಏನಪ್ಪ ಅಂದರೆ ರಾಜ್ಮಾ ಅಂತಾರೆ, ಕಿಡ್ನಿ ಬೀನ್ಸ್ ಅಂತಾರೆ. ನೋಡೋಕ್ಕೆ ಕಿಡ್ನಿ ಥರ ಇರೋದ್ರಿಂದ ಇವುಗಳನ್ನ ಕಿಡ್ನಿ ಬೀನ್ಸ್ ಅಂತಾರೆ. ಇದ್ರ ಹೆಲ್ತ್ ಬೆನಿಫಿಟ್ಸ್ ಅಂತೂ ತುಂಬ ಜಾಸ್ತಿ. ವಾರದಲ್ಲಿ ಒಂದು ಸಲ ಆದರೂ ಮಾಡ್ಕೊಂಡು ತಿನ್ನಿರಿ, ತುಂಬ ಚೆನ್ನಾಗಿರುತ್ತೆ. ಇದರಿಂದ ಒಂದು ಗ್ರೇವಿ ಮಾಡ್ಕೊಳ್ಳೋಣ, ತುಂಬ ಚೆನ್ನಾಗಿರುತ್ತೆ. ಇವು ಬಂದ್ಬಿಟ್ಟು ರಾತ್ರಿಯೇ ನೆನೆ ಇಡಬೇಕು. ಅವಾಗೇ ಹಾಕ್ಬಿಟ್ಟು ನಾವು ಕುಕ್ಕರ್ಗೆ ಹಾಕಿ ಕುದಿಸ್ತೀವಂದರೆ ಬರೋದೇ ಇಲ್ಲ ಅಸಲು. ರಾತ್ರಿ ಎಲ್ಲ ನೆನೆದ್ರೇ ಬರೋದು. ನೆಂದಿರೋ ಹೊಟ್ಲನ್ನ ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ನೀರು ಹಾಕ್ಕೊಳ್ಳೋದು. ಅದಕ್ಕೆ ಉಪ್ಪು, ಖಾರ, ಎಣ್ಣೆ, ನಮ್ಮ ಹತ್ರ ಇರೋದು ಚಕ್ಕೆ, ಲವಂಗ, ಪಲಾವ್ ಎಲೆ, ಒಂಚೂರು ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಇಷ್ಟನ್ನು ಹಾಕ್ಬಿಟ್ಟು ಒಂದು 3ರಿಂದ 4 ವಿಸಲ್ ಕೂಗಿಸ್ಬೇಕು. ಹಾಗಾದರೆ ಬೇಯ್ತಾವಿಲ್ಲ ಅಂದ್ರೆ ಇಲ್ಲ. ಈಗ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೊಂಚೂರು ಆಯಿಲ್ ಹಾಕ್ಕೊಳ್ಳೋದು, ಸ್ವಲ್ಪ ಜೀರಿಗೆ ಹಾಕಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದು ಹಾಕಿ ಫ್ರೈ ಮಾಡೋದು. ಅದು ಫ್ರೈ ಆದಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ ಕಲರ್ ಬರೋವರೆಗೂ, ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಅದನ್ನು. ಇದಕ್ಕೂ ಒಂಚೂರು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಇವು ಬಂದ್ಬಿಟ್ಟು ಬೆಂದಿರೋ ಕಾಳು. ಇದನ್ನು ಗ್ರೇವಿ ತಿಕ್ನೆಸ್ಗೋಸ್ಕರ ಮಿಕ್ಸಿಗೆ ಹಾಕ್ಕೊಂಡು ಹಾಕ್ತೀನಿ ಲಾಸ್ಟಿಗೆ ನಾನು, ಅದು ತೋರಿಸ್ತೀನಿ ಆಮೇಲೆ ನಿಮಗೆ. ಆಮೇಲೆ ಬಂದ್ಬಿಟ್ಟು ಒಂಚೂರು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಆದರೆ ಅಲ್ಲಿ ಹಾಕಿದ್ದೀವಲ್ಲ ಇಲ್ಲಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳೋದು. ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ, ಒಂಚೂರು ಧನಿಯಾ ಪೌಡ್ರು, ಒಂದೂವರೆ ಸ್ಪೂನಷ್ಟು, 1 ಸ್ಪೂನಷ್ಟು ಗರಂ ಮಸಾಲ ಹಾಕಿ ಫ್ರೈ ಮಾಡಿ. ಅದು ತಳ ಹಿಡಿಬಾರ್ದಲ್ಲ, ಒಂದು ಸ್ವಲ್ಪ ನೀರು ಹಾಕ್ಕೊಳೋದು ಅದಕ್ಕೆ. ನಾವೀಗ ನೀರು ಹಾಕ್ಬಿಟ್ಟು ಚೂರು ಫ್ರೈ ಮಾಡ್ಕೊಳ್ಳೋಣ ಅದನ್ನು. ಇದ್ರ ಹೆಲ್ತ್ ಬೆನಿಫಿಟ್ಸ್ ಅಂತ ತುಂಬ ಇದ್ದಾವೆ. ವಾರದಲ್ಲಿ ಒಂದು ಸಲ ಆದರೂ ತಿನ್ನಿರಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಒಂದು 3 ಟೊಮೊಟೊ ಪೇಸ್ಟ್ ಮಾಡ್ಕೊಂಬಿಟ್ಟು ಅದು ಹಾಕಿ ಫ್ರೈ ಮಾಡೋದು ಅದನ್ನು. ನಾವು ಯಾವುದೇ ತರಕಾರಿ ತಿಂದರೂ ಅದ್ರ ಬಗ್ಗೆ ಒಂದು ಸ್ವಲ್ಪ ಆದರೂ ಇನ್ಫಾರ್ಮೇಷನ್ ಇದ್ದರೆ ಚೆನ್ನಾಗಿದೆ. ತಿಂದರೆ ನಮಗೇನು ಉಪಯೋಗ ಅನ್ನೋ ಇನ್ಫಾರ್ಮೇಷನ್ ಇದ್ದರೆ ಒಳ್ಳೇದು ಅಂದ್ಕೊಂಡಿನಿ ನಾನು. ಹಾಕ್ಬಿಟ್ಟು ಆಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಕುದಿಸೋದು. ಆಮೇಲೆ ಗ್ರೇವಿ ರೆಡಿ ಆಗ್ತಾ ಇದೆಯಲ್ಲ, ಸ್ವಲ್ಪ ತಿಕ್ನೆಸ್ ಬೇಕು ನಮಗೀಗಂತ ಆವಾಗಲೇ ತೋರಿಸಿದ್ನಲ್ಲ, ಕಾಳು ಬೆಂದಿರೋದನ್ನ ರುಬ್ಬಿಬಿಟ್ಟು ಮತ್ತೆ ಅದಕ್ಕೆ ಹಾಕಿ ಕುದಿಸೋದು. ಮತ್ತು ಒಂದು 2 ನಿಮಿಷ ಕುದ್ರೆ ಸಾಕಷ್ಟೇ, ಇನ್ನೇನಿಲ್ಲ. ನೋಡಿರಿ, ಗ್ರೇವಿ ತಿಕ್ನೆಸ್ ಬರುತ್ತೆ, ಈ ಥರ ಇರಬೇಕು. ಈಗ ಯಾಕಂದರೆ ಕಾಳು ಬೇಯಿಸಿರ್ತೀವಲ್ಲ, ಅದರಲ್ಲಿ ಕೂಡ ನೀರಿರುತ್ತೆ. ಈಗ ಅದು ಹಾಕಿದರೆ ಅದಕ್ಕೆ ಇದಕ್ಕೆ ಲೆವೆಲ್ಲಾಗಿ ಈಕ್ವಲ್ ಆಗುತ್ತೆ. ಈಗ ಬೇಯಿಸಿರೋ ಕಾಳನ್ನ ಹಾಕೋದು, ನೀರು ಸಮೇತ ಹಾಕ್ಬೇಕು ಹಂಗೆ ಅದನ್ನು. ಟೇಸ್ಟ್ ಮಾತ್ರ ಸೂಪರಾಗಿತ್ತು ಚಪಾತಿ ಜೊತೆಗೆ. ಇದು ಏನಪ್ಪ ಅಂದರೆ ಫೈಬರ್ ಜಾಸ್ತಿ ಇರುತ್ತಂತೆ. ಕಾನ್ಸ್ಟಿಪೇಷನ್ ಇದ್ದವ್ರಿಗೆ ತುಂಬ ಒಳ್ಳೆಯದು ತಿನ್ನೋಕ್ಕೆ. ವಾರದಲ್ಲಿ 2 ಸಲ ತಿಂದ್ರೂ ಚೆನ್ನಾಗಿರುತ್ತೆ. ಅದು ಹಾಕ್ಬಿಟ್ಟು ಒಂದು 10 ನಿಮಿಷ ಬೇಯಕ್ಕೆ ಬಿಟ್ಬಿಡ್ಬೇಕು ಅದನ್ನು. ಗ್ರೇವಿ ಜೊತೆ ಚೆನ್ನಾಗಿ ಹೊಂದ್ಕೋಬೇಕಲ್ವ. ನನ್ನ ವೀಡಿಯೋನ ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಲಿಂಕ್ ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತೀರಾ, ಲಿಂಕ್ ಬಯೋದಲ್ಲಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.